ಇಂಗ್ಲೀಷಿನ ಈ ಅಕ್ಷರವನ್ನು ಬರೆಯುವುದು ಹೇಗೆ ನೋಡಿ. ಇಂಗ್ಲೀಷ್ನ ಈ ಅಕ್ಷರಗಳು ಸುಮಾರು 4 ವಿಧವಾಗಿದ್ದಾವೆ. ಒಂದು ಈ ರೀತಿ ಇದೆ, ಮತ್ತೊಂದು ಈ ರೀತಿಯಾಗಿ ಬರೆಯುತ್ತಾರೆ, ಮತ್ತೊಂದು ಕರ್ಸಿವ್ ಇಯನ್ನು ಈಗ ಹೇಗೋ ಬರುತ್ತೆ, ಈಗ ಬರೀತಾರೆ, ಇದನ್ನು ಕ್ಯಾಪಿಟಲ್ ಇ ಅಂತಾರೆ. ಮತ್ತೊಂದು ಕ್ಯಾಪಿಟಲ್ ಈ ರೀತಿ ಇರ್ತದೆ ಆಯಿತಾ. ಹೀಗೆ 4ರಿಂದ ಹೆಚ್ಚು ಆಕಾರಗಳನ್ನು ಈ ಒಂದು ಇಂಗ್ಲೀಷಿನ ಈ ಹೊಂದಿರುವುದನ್ನು ನಾವು ನೋಡಬಹುದು. ವಾಕ್ಯ ಪ್ರಾರಂಭದಲ್ಲಿ ಈ ರೀತಿಯಾದ ಇಯನ್ನು ಬಳಸೋದು ಕೂಡ ಉಂಟು. ಇದನ್ನು ಕ್ಯಾಪಿಟಲ್ ಕರ್ಸಿವಿ ಅಂತ ಕರೀತಾರೆ. ಈ ಇಯನ್ನು ಬರಿಬೇಕಾದ್ರೆ ನೋಡಿ, ಮೊದಲು ಒಂದು 4 ಅಡ್ಡಗೆರೆಯನ್ನು ಎಳ್ಕೊಳ್ಳಿ. 4 ಅಡ್ಡಗೆರೆಯನ್ನು ಎಡದಿಂದ ಬಲಕ್ಕೆ ಬರೆದುಕೊಳ್ಳಿ. ಇದನ್ನು ಮಧ್ಯಗೆರೆ ಅಂತಾರೆ. ಇದೆಯಲ್ಲ, ಇದು ಮಧ್ಯಗೆರೆ. ಇದನ್ನು ಮಧ್ಯಗೆರೆ ಅಂತ ಹೇಳ್ತಾರೆ. ಇದನ್ನು ಬಾಟಮ್ ಲೈನ್ ಅಥವಾ ತಳಗೆರೆ, ತಳ ಅಡ್ಡಗೆರೆ. ಇದು ಕೂಡ ಎಡದಿಂದ ಬಲಕ್ಕೆ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇದನ್ನು ಕರ್ಸಿವ್ ಬರೀಬೇಕಾದ್ರೆ ಈ ಮಧ್ಯಗೆರೆಯಿಂದ ಈ ಮಧ್ಯಗೆರೆಯಿಂದ ಒಂದು ವೃತ್ತವನ್ನು ಈ ರೀತಿ ಬರೋದು, ಆ ನಂತರ ಈ ರೀತಿಯಾಗಿ ಬರೋದು, ಈಗ ಬರ್ಕೋಬೇಕು. ಅಂದರೆ 2 ಲೂಪ್ಗಳನ್ನು ಇಲ್ಲಿ ಮಾಡಬೇಕು. 2 ಲೂಪ್ ಅಂದರೆ ಗೊತ್ತಲ್ಲ, ಈ ರೀತಿಯಾಗಿ ಬರಿಬೇಕು. ಮೊದಲು ಮಧ್ಯಗೆರೆಯಿಂದ ಎಡದಿಂದ ಮೇಲಕ್ಕೆ ಈ ರೀತಿ ಹೋಗಿ ಒಂದು ಲೂಪನ್ನು ಬರೆದು, ಆ ನಂತರ ಮಧ್ಯಗೆರೆಗೆ ಈ ರೀತಿ ಮತ್ತೊಂದು ಲೂಪ್ ಆಗಿ ತಳಗೆರೆಯನ್ನು ಮುಟ್ಟುವಂತೆ ಈ ರೀತಿ ಬರೀಬೇಕು. ಇದು ಒಂದು ಸಿ, ಇದು ಮತ್ತೊಂದು ಸಿ. ತುಂಬ ಸರಳವಾಗಿ ಜ್ಞಾಪಕ ಇಟ್ಕೋಬೇಕಂದ್ರೆ ಸಿ 2 ಸಿ ಆಕಾರಗಳನ್ನು, ಇದೊಂದು ಸಿ ಆಕಾರ, ಇದೊಂದು ಸಿ ಆಕಾರ, 2 ಸಿ ಆಕಾರಗಳನ್ನು ಕೂಡಿಸೋದು ಎಂದು ತಿಳ್ಕೋಬೇಕು. ಇದನ್ನು ಹೀಗೆ ಬರಬೇಕು. ಪ್ರಾರಂಭದಲ್ಲಿ ಎಡದಿಂದ ಮೇಲಕ್ಕೆ ಒಂದು ವಕ್ರವನ್ನು ಹೀಗೆ ಹೋಗಿ ಇಲ್ಲೊಂದು ವೃತ್ತಾಕಾರವಾಗಿ ಬರೆದು, ಮತ್ತೆ ಕೆಳಗಡೆ ಬಂದು ಮತ್ತೆ ಒಂದು ಲೂಪನ್ನು ಬರೆದು ಮತ್ತೆ ಒಂದು ಸಿ ಆಕಾರವಾಗಿ ಬರೆದ್ರೆ ನಮಗೆ ಕರ್ಸಿವ್ ದೊರೆಯುತ್ತದೆ. ಇದು ದಿಕ್ಕಿದು, ಹೀಗೆ ಮೇಲೆ ಹೋಗುವ ದಿಕ್ಕಿದು. ಮತ್ತು ಈ ರೀತಿಯಾಗಿ ಈ ದಿಕ್ಕಿನಿಂದ ಮೇಲೋಗಿ ಮತ್ತೆ ಕೆಳಗೆ ಬರಬೇಕು. ಅಥವಾ 2 ಸಿ ಆಕಾರಗಳನ್ನು ಬರೆದ್ರೆ, 2 ಸಿ ಆಕಾರಗಳನ್ನು ಬರೆದ್ರೆ ಒಂದು ಕರ್ಸಿವ್ ಇಂಗ್ಲೀಷ್ನ ಕರ್ಸಿವ್ ದೊರೆಯುತ್ತದೆ.